ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ನೋಡ್ರಿ. ಬೆಂಗಳೂರಿಗೆ ಬಂದ್ ಹಿಡಿದು ನೋ ಹೇರ್ ಕಟ್, ನೋ ಸೇವಿಂಗ್ ನೋಡ್ರಿ. ಫುಲ್ ದೇವದಾಸ್ ಆಗ್ಬಿಟ್ಟಿ ನೋಡ್ರಿ ನಾರೇ. ಹಾಗಂತ ಹೇರ್ ಕಟ್ ಮಾಡ್ಕೊಳಕ್ ನಡೆದಿಲ್ರನ, ಅಡಿಗೆ ಮಾಡ್ಲಿಕ್ಕೆ ತರಕಾರಿ ತರ್ಲಕ್ ನಡೆದಿ ನೋಡ್ರಿ. ತರಕಾರಿ ತಗೋಬೇಕಂತ ಬುಟ್ಟಿರೇ ತಗೊಂಡಿನ್ರಿ, ಏನ್ ತಗೋಬೇಕಂತ ತಿಳಿಯಲಾಗ್ಯದ ನೋಡ್ರಿ. ಬರೀ 4 ಟೊಮೆಟೊ ತಗೊಂಡ್ ಕೇಸಿಂದ ಆ ಕಡೆ ಓಡಾಡ್ಲತ್ತಿ ನೋಡ್ರಿ. ನಮಗ್ ತರಕಾರಿ ಏನ್ ಹೇಳಂತೆ ನೆನಪೋಗ್ಯದ ನೋಡ್ರಿ. ಮೊದಲ ಟಮಾಟೆ ತಗೊಂಡ್ರಿ, ಆಮೇಲೆ ಮೆಣಸಿಗೆ ತೊಲತಿ ನೋಡ್ರಿ. ಇಲ್ಲಿ ಬೆಂಗಳೂರಲ್ಲಿ ಇದೊಂದು ಭಾರಿ ಅದ ನೋಡ್ರಿ. ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ತಗೋಬಹುದು ನೋಡ್ರಿ ಇಲ್ಲಿ ತರಕಾರಿ. ಅಂದ್ರೆ ನಮ್ ಕಡೆ 150 ಗ್ರಾಮು 100 ಗ್ರಾಮು ತಗೋಲೇಬೇಕು. ಬಟ್ ಇಲ್ಲಿ ನಿಮಗೆ 2 ಮೆಣಸಿಗೆ ಬೇಕಾದ್ರೆ 2 ಮೆಣಸಿಗೆ, 4 ಬೇಕಾದ್ರೆ 4, ನಿಮಗೆ ಎಷ್ಟು ಬೇಕು ಅಷ್ಟೆಲ್ಲ ತಗೋಬಹುದು. ಅದಕ್ಕೆ ನಮ್ಮ ಅಡಿಗೆಗೆ ಎಷ್ಟು ಬೇಕು ಅಷ್ಟು ಮೆಣಸಿಗೆ ತಗೊಂಡು ಉಳ್ಳಾಗಡ್ಡಿ ತೋಲಕ್ ಬಂದ ಉಳ್ಳಾಗಡ್ಡಿ ಹಾಕೋ ಸ್ವಲ್ಪ ದೊಡ್ಡ ಕಾಣ್ಲತ್ತ ನೋಡ್ರಿ. ಅದ್ರೊಳಗಿಂದ ಆರಿಸಿ 2 ಸಣ್ಣ ತಗೊಂಡ್ ನೋಡ್ರಿ. ಇದೆಲ್ಲ ತಗೊಂಡಾಯ್ತು ಗೈಸ್, ಮೇನ್ ಚೀಸೇ ಬಿಟ್ಟಿ ನೋಡ್ರಿ. ನಮ್ಮಕ್ ಮೊದಲು ಹೇಳಿರೋದೇ ಪಾಲಕ್ ತಗೊಂಬ ಅಂತ, ಅದು ಬಿಟ್ಟು ಎಲ್ಲ ತಗೊಂಡಿ ನೋಡ್ರಿ. ಅದಕ್ಕೆ ಪಾಲಕ್ ತೋಲಕ್ ಬಂದ ಪಾಲಕ್ ಪಲ್ಯನಾಗ ಪಾಲಕ್ ಬಿಟ್ಟು ಎಲ್ಲ ಅದ ನೋಡ್ರಿ. ಅವು ಅಷ್ಟರಲ್ಲಿ ಇದು ಯಾಕೋ ಸ್ವಲ್ಪ ಚಂದ ಕಾಣುತ್ತದ್ರಿ, ಇದೇ ತಗೊಂಡ್ಬಿಡ್ತೀನಿ ನೋಡಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಗೊಂಡ್ ನೋಡ್ರಿ. ಇಲ್ಲಿ ಹರವೊಂದು ವಸ್ತುಗಳಿಗೆ ಡಿಜಿಟಲ್ ಬಿಲ್ ಕೊಡ್ತಾರ ನೋಡಿ. ತರಕಾರಿ ಎಲ್ಲ ತಗೊಂಡ್ ಬಂದ ಇಲ್ಲಿಂದ ಡೈರೆಕ್ಟ್ ಆಗಿ ಕಿರಾಣಿ ಅಂಗಡಿಗೆ ಹೋಗ್ಬೇಕು ನೋಡಿ. ಅಲ್ಲಿ ಹೋಗಿ ಒಂದ್ ಮಸ್ರಿನ್ ಪ್ಯಾಕೆಟ್ ತಗೊಂಡಿ ನೋಡಿ. ಸಂಡೆ ಸಂತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೆ ನೋಡ್ರಿ. ನಮ್ಮ ಅಡಿಗೆ ಮಾಡ್ಲತ್ತರ ಹೊರಗಿನ ತನಕ ವಾಸನೆ ಹೊಂಟಿತ್ತು ನೋಡ್ರಿ. ಅದಕ್ಕೆ ಏನ್ ಮಾಡ್ಯಾಳ ಅಂತ ನೋಡ್ದ, ಮಸ್ತ್ ಆಗಿ ಅವಲಕ್ಕಿ ಮಾಡಿ ನೋಡ್ರಿ. ಅದು ಹೊಡೆದಿ ಮಸ್ತ್ ರೆಸ್ಟ್ ಮಾಡ್ಲತ್ತಿದ. ರಾತ್ರಿನೇ ಆಗ್ಬಿಟ್ಟು ನೋಡಿ. ಸಂಡೆ ಬೆಳಗ್ಗೆ ವಾರದ ಸ್ಟ್ರೆಸ್ ಎಲ್ಲ ಇಳಿದು ಬಿಡ್ತದ ನೋಡ್ರಿ. ಬಟ್ ಸಂಡೆ ರಾತ್ರಿ ವಾರದ ಸ್ಟ್ರೆಸ್ ಎಲ್ಲ ವಾಪಸ್ ಬರ್ತದ ನೋಡಿ. ನಾಳೆ ಬೆಳಗ್ಗೆ ಆದ್ರೆ ಮತ್ತೆ ಅದೇ ಕ್ಲಾಸು, ಅದೇ ಮೆಟ್ರೋ, ಅದೇ ಜನ ನೋಡಿ. ಭವಿಷ್ಯ ಚಿಂತೆ ನಮಗೆ ಯಾಕೆ, ನಮ್ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಇರ್ತೀವಿ ನೋಡಿ. ಇಲ್ಲೇ ಮುಗಿಸ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.